ನಮಸ್ಕಾರ ಗುರು. ನಾನ್ ಕೆಂಪ, ನೀವ್ ನೋಡ್ತೀರಾ ಕೆ ಬ್ರೋಸ್ ಯೂಟ್ಯೂಬ್ ಚಾನಲ್. ಶಕ್ತಿ ತಿರುಮಗನ್ ಮೂವಿ ರಿವ್ಯೂ. ನೀವು ಈ ಫಿಲಂ ನ ಭದ್ರಕಾಳಿ ಅಂತಾನು ಕರಿಬಹುದು. ತೆಲುಗುಲಿ ಭದ್ರಕಾಳಿ ಅನ್ನೋ ಹೆಸರು ಮೇಲೆ ರಿಲೀಸ್ ಮಾಡ್ಯಾರ. ನಾನ್ ತೆಲುಗುಲೇ ನೋಡಿದ್ದು ಗುರು. ಫಸ್ಟ್ ಆಫ್ ಆಲ್ ಈ ಫಿಲಂ ನನ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕೇಳಿದ್ರೆ ಚೆನ್ನಾಗಿದೆ ಗುರು. ಆರಾಮಾಗಿ ಥಿಯೇಟರ್ ಅಲ್ಲಿ ಹೋಗಿ ನೀವು ನೋಡೋ ಫಿಲಂ ನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತುಂಬಾ ಚೆನ್ನಾಗಿದೆ. ಎಕ್ಸಿಕ್ಯೂಷನ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. ಏನು ಅಂತ ಡೀಟೇಲ್ ರಿವ್ಯೂ ತಿಳ್ಕೊಳ್ಳೋಣ ಬನ್ನಿ. ಈ ಫಿಲಂದು ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ನಮ್ ಹೀರೋ ಕಿಟ್ಟು ಅಂತ ಯಾರು ಇರ್ತಾನೆ, ಅವನು ಸೆಕ್ರೆಟರಿಯೇಟ್ ಅಲ್ಲಿ ಮೀಡಿಯೇಟರ್ ಕೆಲಸ ಮಾಡ್ತಿರ್ತಾನೆ. ಅಂದ್ರೆ ಮಧ್ಯವರ್ತಿ ಕೆಲಸ ಮಾಡ್ತಿರ್ತಾನೆ. ಲಂಚ ಕೊಡೋದು, ಲಂಚ ಇಸ್ಕೊಳ್ಳೋದು. ಒಬ್ಬ ಸಾಧಾರಣ ಮೀಡಿಯೇಟರ್ ಆಗಿರೋ ನಮ್ ಹೀರೋ ಜನರಿಗೆ ಹೆಂಗ್ ಒಳ್ಳೇದ್ ಮಾಡ್ದ, ರಾಜಕಾರಣಿಗಳನ್ನ ತುಂಬಾ ಕರಪ್ಟ್ ಆಗಿರೋ ಆಫೀಸರ್ಸ್ ನೆಲ್ಲ ಹೆಂಗ್ ಸರಿ ಮಾಡ್ದ, ಈ ಸಿಸ್ಟಮ್ ನ ಚೇಂಜ್ ಮಾಡಕ್ ಅವ್ನ್ ಏನೇನ್ ಮಾಡ್ದ, ಕೇವಲ ಒಬ್ಬ ಮೀಡಿಯೇಟರ್ ಆಗಿ ಅವನು ಸಾವಿರಾರು ಕೋಟಿ ಹೆಂಗ್ ದುಡ್ದ ಅಂತ ಈ ಫಿಲಂ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಗುರು. ಮತ್ತೆ ನಮ್ ಸೊಸೈಟಿಲಿ ನಮಗ್ ಕಣ್ಣಕ್ ಕಾಣೋ ಲೂಪ್ ಹೋಲ್ಸ್, ನಮಗ್ ಕಾಣದೇ ಇರೋ ಲೂಪ್ ಹೋಲ್ಸ್ ಎಲ್ಲ ಹೆಂಗ್ ನಡೆಯುತ್ತೆ ಅಂತ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಒಂದ್ಸತಿ ಹೋಗಿ ನೋಡಿ. ಫಸ್ಟ್ ಆಫ್ ಆಲ್ ಪಾಸಿಟಿವ್ಸ್ ವಿಷಯಕ್ಕೆ ಹೋದ್ರೆ ಗುರು, ಈ ಫಿಲಮ್ ಸ್ಟೋರಿ ಏನಿದೆ ಅದು ಸ್ವಲ್ಪ ನಾರ್ಮಲ್ ಆಗೇ ಇರುತ್ತೆ. ನೀವು ಅಪರಿಚಿತರು ಆತರ ಫಿಲಮ್ ಅಲ್ಲೆಲ್ಲ ನೋಡಿರ್ತಿರಲ್ಲ, ಸೊಸೈಟಿನ ಹೆಂಗ್ ಚೇಂಜ್ ಮಾಡ್ಬೇಕು ಅಂತ ಹೀರೋ ಹೋಗ್ತಾನೆ. ಸ್ವಲ್ಪ ಸ್ಟೋರಿ ಸೇಮ್ ಇದೆ, ಆದ್ರೆ ಎಕ್ಸಿಕ್ಯೂಷನ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಮೇನ್ ಆಗಿ ಫಸ್ಟ್ ಆಫ್ ಆಲ್ ಗುರು, ಫಸ್ಟ್ ಆಫ್ ಆಲ್ ಹೀರೋ ಒಬ್ಬ ಕೇವಲ ಒಂದು ಮೀಡಿಯೇಟರ್ ಆಗಿ ಹೆಂಗ್ ದುಡ್ಡು ಮಾಡ್ದ ಅಂತ ಸಕ್ಕದಾಗಿ ತೋರಿಸ್ತಾರೆ. ಮತ್ತೆ ತುಂಬಾ ನಿಯರ್ ಟು ರಿಯಾಲಿಟಿ ಇರುತ್ತೆ ಗುರು. ಇವಾಗ ನೀವು ಯಾವ್ದೇ ಗೌರ್ಮೆಂಟ್ ಆಫೀಸರ್ಸ್ ಹೋಗಿ ಎಲ್ಲೇ ಹೋಗಿ, ಆ ಗೌರ್ಮೆಂಟ್ ಆಫೀಸರ್ ಕಿಂತ ಮೀಡಿಯೇಟರ್ ಜಾಸ್ತಿ ದುಡ್ಡು ಮಾಡ್ತಿರ್ತಾರೆ. ಸೊ ಆ ಪ್ರೋಸೆಸ್ ಎಲ್ಲ ಸಕ್ಕದಾಗಿ ತೋರಿಸಿದ್ದಾರೆ. ಆ ಎಲಿಮೆಂಟ್ ತುಂಬಾ ವರ್ಕ್ ಆಯ್ತು ಗುರು. ಈ ಫಿಲಮ್ದು ಫಸ್ಟ್ ಹಾಫ್ ಮಾತ್ರ ಟೂ ಗುಡ್ ಇದೆ ಗುರು. ಸ್ಟಾರ್ಟ್ ಆದಾಗಿಂದ ಇಂಟರ್ಮಿಷನ್ ತನಕ ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ. ಎಲ್ಲಾ ಸೀನ್ಗಳು ಒಂಚೂರು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗುರು. ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಾಗ್ತಾ ಹೋಗುತ್ತೆ. ಮತ್ತೆ ಫಿಲಮ್ ನೋಡುವಾಗ ನಮ್ಗೆ ಕ್ವಶನ್ಸ್ ಬರುತ್ತೆ, ಓ ಹೀರೋ ಹಿಂಗ್ ಮಾಡ್ತಾ ಇದ್ದಾನೆ, ಏನ್ ನಮ್ಗೇನು ಅರ್ಥ ಆಗ್ತಿಲ್ವಲ್ಲ ಅಂತ. ಅದಕ್ಕೋಸ್ಕರನೇ ನಮ್ ಪರ್ಸ್ಪೆಕ್ಟ್ ಇಂದ ಒಂದ್ ಕ್ಯಾರೆಕ್ಟರ್ ಇಟ್ಟಿದ್ದಾರೆ ಇವರು. ಅವ್ನ್ ಹೆಂಗೆ ಅಂದ್ರೆ ನಮ್ ಏನೇನ್ ಕ್ವಶನ್ ಬರುತ್ತೋ ಆತರ ಕೇಳ್ತಾ ಇರ್ತಾನೆ ಹೀರೋಗೆ, ಇದ್ಯಾಕ್ ಮಾಡ್ತಿದ್ಯಾ, ಇದೇನ್ ಕತೆ ಅಂತ. ಸೊ ನಮ್ಗೂ ಅಲ್ಲಿ ಆನ್ಸರ್ ಕೊಟ್ಟಂಗಿರುತ್ತೆ. ಆ ಎಲಿಮೆಂಟ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಗುರು. ಫಸ್ಟ್ ಆಫ್ ಟೂ ಗುಡ್. ಮತ್ತೆ ಈ ಫಿಲಮ್ ಅಲ್ಲಿ ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಅಂದ್ರೆ ವಿಲನ್ ಗುರು. ವಿಲನ್ ಕ್ಯಾರೆಕ್ಟರ್ ಮಾತ್ರ ತುಂಬಾ ಯೂನಿಕ್ ಆಗಿ ಬರ್ಕೊಂಡಿದ್ದಾರೆ ಗುರು. ನಾರ್ಮಲ್ ಆಗಿ ತರ ಸೊಸೈಟಿ ಬಗ್ಗೆ, ಸೊಸೈಟಿ ಲೂಪ್ ಹೋಲ್ಸ್ ಬಗ್ಗೆ ಎಲ್ಲ ಫಿಲಂ ಮಾಡಿದಾಗ ವಿಲನ್ ಕ್ಯಾರೆಕ್ಟರ್ ತುಂಬಾ ಆರ್ಡಿನರಿ ಆಗ್ಬಿಡುತ್ತೆ. ಇಲ್ಲಿ ಮಾತ್ರ ಸಖತ್ ಆಗ್ಬಿಡ್ತಾರೆ. ವಿಲನ್ ಕ್ಯಾರೆಕ್ಟರ್ ತುಂಬಾ ಡಿಫ್ರೆಂಟ್ ಆಗಿ ಅವನ ಆಬ್ಜೆಕ್ಟಿವ್ಸ್ ಏನಿದೆ, ಅವ್ನ ಗೋಲ್ಸ್, ಮೋಟಿವ್ಸ್ ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ ಅವರು. ಈ ಫಿಲಮ್ ಅಲ್ಲಿ ಹೆಂಗಿರ್ತಾರೆ, ಸ್ವಲ್ಪ ನಿಮ್ಗೆ ಹೀರೋ ಮತ್ತೆ ವಿಲನ್ ಇಬ್ರು ಸ್ವಲ್ಪ ಇಂಟೆಲೆಕ್ಚುಯಲ್ ಆಗಿರ್ತಾರೆ. ನೀವು ಜೂನಿಯರ್ NTR ಅವ್ರದ್ದು ನಾನಕು ಪ್ರೇಮ ಅಂತ ಫಿಲಂ ನೋಡಿದ್ರೆ ಇಬ್ರು ಇಂಟೆಲೆಕ್ಚುಯಲ್ ಪರ್ಸನ್ಸ್ ಆಗಿರ್ತಾರಲ್ವಾ, ಇಲ್ಲೂ ಹಂಗೆ ಸೇಮ್ ಹಂಗೆ ಇರುತ್ತೆ. ಹೀರೋ ವಿಲನ್ ನ ಓವರ್ಟೇಕ್ ಮಾಡ್ತಾರೆ ಒಂದು ಸಿಚುವೇಶನ್ ಅಲ್ಲಿ, ವಿಲನ್ ಹೀರೋನ ಓವರ್ಟೇಕ್ ಮಾಡ್ತಾ ಇರ್ತಾರೆ. ಅವ್ರ ಹೆಂಗ್ ಥಿಂಕ್ ಮಾಡ್ತಾ ಇರ್ತಾರೆ, ಇವ್ರ ಹೆಂಗ್ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಆತರ ಪರ್ಸ್ಪೆಕ್ಟಿವ್ಸ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಆ ಎಲಿಮೆಂಟ್. ಮತ್ತೆ ನಮ್ ಹೀರೋದು ಮತ್ತೆ ಒಂದು ಅಜ್ಜ ಕ್ಯಾರೆಕ್ಟರ್ ಕ್ವಶನ್ ಗಳು ಇರುತ್ತೆ ಗುರು, ಚಿಕ್ಕ ವಯಸ್ಸಿನ ಸೀನ್ ಗಳು. ಅದ್ ಮಾತ್ರ ತುಂಬಾ ಚೆನ್ನಾಗಿದೆ. ಆ ಅಜ್ಜ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾರೆ ಆ ಚಿಕ್ಕ ಮಗುಗೆ, ನಮ್ ಸೊಸೈಟಿ ಹೆಂಗಿದೆ, ಹಾರ್ಸ್ ಟ್ರುತ್ ಏನು ನಮ್ ಸೊಸೈಟಿ ಇದು, ತುಂಬಾ ನಮ್ಗೆ ಹೇಳ್ದಂಗ್ ಇರುತ್ತೆ ಗುರು. ಆ ಸೀನ್ಸ್ ಮಾತ್ರ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು, ಆ ತಾತ ಮತ್ತೆ ಚಿಕ್ಕ ಮಗುದು. ಮತ್ತೆ ಈ ಫಿಲಂ ಅಲ್ಲಿ ನೆಟ್ವರ್ಕಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಸ್ಕಿಲ್ ಅಂತ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಗುರು. ಈ ಫಿಲಂ ಅಲ್ಲಿ ಸ್ಕ್ಯಾಮ್ ಗಳೆಲ್ಲ ಮಾಡಿರೋದೇ ಹೀರೋ ನೆಟ್ವರ್ಕಿಂಗ್ ಮೇಲೆ ಗುರು. ಸೊ ತುಂಬಾ ಚೆನ್ನಾಗಿದೆ ಅದು ತೋರಿಸಿದ್ದು. ಮತ್ತೆ ಈ ಫಿಲಂದು ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ವಿಜಯ್ ಆಂಟನಿ ಅವರೇ ಪ್ರೊಡ್ಯೂಸರ್, ಅವರೇ ಆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಚೆನ್ನಾಗಿದೆ ಗುರು. BGM ಎಲ್ಲ ಒಂದ್ ಸ್ವಲ್ಪ ನಿಮ್ಗೆ ಫ್ರೆಶ್ ಆಗಿ ಅನ್ಸುತ್ತೆ. ಮತ್ತೆ ಸಾಂಗ್ಸ್ ಏನ್ ಅಷ್ಟೊಂದು ಕನೆಕ್ಟ್ ಆಗಿಲ್ಲ, ಬಟ್ BGM ಮಾತ್ರ ಚೆನ್ನಾಗಿತ್ತು ಗುರು. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ವಿಲನ್ ಎಕ್ಸ್ಪ್ಲೇನ್ ಮಾಡ್ತಾನೆ ಗುರು, ಹೆಂಗೆ ನಾನು ಸೊಸೈಟಿನ ಮೀಡಿಯಾನೆಲ್ಲ ಡೈವರ್ಟ್ ಮಾಡ್ತೀನಿ, ನೀವ್ ಎಷ್ಟೇ ಪ್ರೂಫ್ ಸಿಕ್ಕರು ನಾನು ಹಿಡಿಯಕ್ ಆಗಲ್ಲ ಅಂತ. ಆ ಎಕ್ಸ್ಪ್ಲನೇಷನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದು ಪಕ್ಕ ವರ್ಕೌಟ್ ಆಗುತ್ತೆ. ಮತ್ತೆ ನಿಮ್ಗೂ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ತರಿಸುತ್ತೆ, ಓ ಹಿಂಗೆಲ್ಲ ನಡೆಯುತ್ತಲ್ಲ ಅಂತ. ಸೊ ಅದು ತುಂಬಾ ಐ ಓಪನರ್ ತರ ಚೆನ್ನಾಗಿತ್ತು ಗುರು ಆ ಸೀನ್ಗಳು. ಇನ್ನ ನೆಗೆಟಿವ್ಸ್ ವಿಷಯಕ್ಕೆ ಬಂದ್ರೆ, ಲವ್ ಟ್ರ್ಯಾಕ್ ಇದೆ ಗುರು ವಿಜಯ್ ಆಂಟನಿ ಮತ್ತೆ ವೈಫ್ ಕ್ಯಾರೆಕ್ಟರ್ಗೆ. ಅದೇನು ಅದ್ ಇಂಪಾರ್ಟೆಂಟ್ ಇರ್ಲಿಲ್ಲ, ಅದ್ ಬೇಕಾಗಿರ್ಲಿಲ್ಲ, ಮತ್ತೆ ಅದು ಸುಮ್ನೆ ಲ್ಯಾಗು ಅನ್ಸ್ತು. ಅದನ್ನ ತೆಗೆದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಫಿಲಮ್. ಮತ್ತೆ ಸಾಂಗ್ ಅಷ್ಟೇ, ಒಂದ್ ಲವ್ ಸಾಂಗ್ ಇದೆ, ಅದು ಬೇಕಾಗಿರ್ಲಿಲ್ಲ. ನಿಮ್ಗೆ ಪ್ಯಾರಲಲ್ ಡ್ರಾ ಮಾಡ್ಬೋದು. ನಾನಕು ಪ್ರೇಮತ ಆಗಿರ್ಬೋದು, ಅಪರಿಚಿತೋಡ್ ಆಗಿರ್ಬೋದು, ಇಜಾಮ್ ಅಂತ ಒಂದಿದೆ ಫಿಲಮ್ ಕಲ್ಯಾಣ್ ರಾಮ್ ಅವ್ರದ್ದು ತೆಲುಗುಲಿ. ಇದಕ್ಕೆಲ್ಲ ನೀವು ಪ್ಯಾರಲಲ್ ಡ್ರಾ ಮಾಡ್ಬೋದು ಈ ಫಿಲಮ್ಗೆ. ಸೆಕೆಂಡ್ ಹಾಫ್ ಮಾತ್ರ ಒಂದು ಟೆಂಪ್ಲೇಟ್ ಅಲ್ಲಿ ಬರುತ್ತೆ ಗುರು, ಅದೊಂದು ವರ್ಕ್ ಆಗಿಲ್ಲ. ಸೆಕೆಂಡ್ ಹಾಫ್ ಅಷ್ಟೇ ವರ್ಕ್ ಆಗಿದ್ದು. ಮತ್ತೆ ಈ ಫಿಲಮ್ ಅಲ್ಲಿ ಮೇನ್ ಡ್ರಾ ಬ್ಯಾಕ್ ಏನು ಅಂದ್ರೆ ಗುರು, ನನ್ಗನ್ಸಿದ್ದು ಹೀರೋ 2-3 ಸತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಗುರು, ಈ ಸೊಸೈಟಿ ಹೆಂಗೈತೆ, ಮೋಸ ಮಾಡಿ ಬದುಕ್ತಿರ್ತಾರೆ, ಅದಕ್ ದುಡ್ಡು ಕೊಡ್ಬೇಕು, ಇದಕ್ ಕರಪ್ಷನ್ ಕೊಡ್ಬೇಕು, ಅವ್ರ ಹಿಂಗೆ ಅಂತ. ಅದ್ 3 ಸತಿ ಹಾಕಿದ್ರೆ ದೊಡ್ಡ ಡೈಲಾಗು. ಮತ್ತೆ ಲಾಸ್ಟ್ ಅಲ್ಲೂ ಅದೇ ಸ್ಪೀಚ್ ಕೊಡ್ತಾರೆ ಹೀರೋ. ಲಾಸ್ಟ್ ಅಲ್ಲಿ ಅಪರಿಚಿತ ಇಡ್ತಾರ, ಸ್ಪಾಯ್ಲರ್ ಕೊಡೋಕಲ್ಲ, ಒಟ್ನಲ್ಲಿ ಜನರಿಗೆ ಹೇಳತ್ತಾರೆ ಇರುತ್ತೆ ಹೀರೋ. 4-5 ಮಿನಿಟ್ಸ್ ಸ್ಪೀಚ್ ಇರುತ್ತೆ ಗುರು. ಅದನ್ನೇ ಮೂವಿಲಿ ಮುಂಚೆನೂ ಹೇಳಿರ್ತಾರೆ, ಮುಂಚೆ ಕ್ವಶನ್ ಅಲ್ಲಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ಗೆ. ಇವಾಗ ತಿರ್ಗಾ ಸೊಸೈಟಿಗೂ ಅದೇ ಹೇಳ್ತಾರೆ. ಸೊ ಅದೊಂಚೂರು ತುಂಬಾ ಬೋರಿಂಗ್ ಅನ್ಸ್ಬಿಡುತ್ತೆ ಗುರು, ರುಟೀನ್ ಅನ್ಸ್ಬಿಡುತ್ತೆ. ಹೇಳಿದೆ ಡೈಲಾಗ್ ಹೇಳಿ ಅದೊಂದು ವರ್ಕೌಟ್ ಆಗ್ಲಿಲ್ಲ. ಸೊಸೈಟಿಗೆ ಹೇಳೋದು ಫಿಲಮ್ ಅಲ್ಲೇ ತೋರಿಸಿದ್ರಲ್ಲ, ಸೊ ಅದೇ ವರ್ಕೌಟ್ ಆಗಿರೋದು. ಬಟ್ ಜನರಿಗೆ ಹೇಳೋದು, ತಿರ್ಗಾ ಪ್ರೂಫ್ ಬಿಡೋದು, ಅದೆಲ್ಲ ರೂಟೀನ್ ಆಗೋಯ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಇಟ್ಟಿದೆ ಎಲಿಮೆಂಟ್ಸ್ ಎಲ್ಲ, ಅದೊಂಚೂರು ವರ್ಕ್ ಆಗಿಲ್ಲ. ಮತ್ತೆ ಕ್ಲೈಮ್ಯಾಕ್ಸ್ ಒಂಚೂರು ಬಂದ್ಬಿಟ್ಟು ನಿಮ್ಗೆ ಓಪನ್ ಎಂಡ್ ಇಟ್ಟಿದೆ. ಅಂದ್ರೆ ಎಷ್ಟೊಂದು ಕ್ವಶನ್ಸ್ ನಿಮ್ಗೆ ಆನ್ಸರ್ ಸಿಕ್ಕಿರಲ್ಲ, ಎಷ್ಟೊಂದು ಕ್ವಶನ್ಸ್ ಬರುತ್ತೆ ನಿಮ್ ತಲೆಗೆ ಕ್ಲೈಮ್ಯಾಕ್ಸ್ ನೋಡಿ. ಸೊ ಅದೊಂಚೂರೆಲ್ಲ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಮತ್ತೆ ಹೀರೋಗೂ ವಿಲನ್ ಒಂದು ಪರ್ಸನಲ್ ಗ್ರಡ್ಜ್ ಇರುತ್ತೆ.
ಮತ್ತೆ ಅದಕ್ಕೂ ಒಂಚೂರು ಒಳ್ಳೆ ಜಸ್ಟಿಫಿಕೇಶನ್ ಇಟ್ಟಿದ್ರೆ ಇನ್ನ ವರ್ಕ್ ಆಗಿರೋದು. ಬಟ್ ಇವೆಲ್ಲ ನೆಗ್ಲಿಜಿಬಲ್ ಫ್ಲಾಸ್ ಅನ್ಕೊಳ್ಳಿ. ಫಿಲಂ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಆರಾಮಾಗಿ ಫ್ಯಾಮಿಲಿ ಜೊತೆ ಹೋಗಿ ನೀವು ನೋಡೋದು ಥಿಯೇಟರ್ ಅಲ್ಲಿ. ಏನು ಯಾವ್ದು 18+ ಸೀನ್ ಇಲ್ಲ, ವಲ್ಗರ್ ಸೀನ್ಸ್ ಏನಿಲ್ಲ, ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಬಹುದು. ಮತ್ತೆ ಡಿಸ್ಕಷನ್ ಗಳಿಗೆ ಒಳ್ಳೆ ಟಾಪಿಕ್ ಕೊಡುವಂತ ಫಿಲಂ ಇದು. ಇದು ನನ್ನ ಒಪಿನಿಯನ್ ಆಗಿತ್ತು ಅಷ್ಟೇ. ನೋಡೋದು ಬಿಡೋದು ನಿಮ್ ಇಷ್ಟ ಅಂತ ಹೇಳ್ತಾ ಈ ವಿಡಿಯೋಗೆ ಇಷ್ಟ ಗುರು. ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂತ ಹೇಳ್ತಾ ಕೆಂಪ ಸೈನಿಂಗ್ ಆಫ್ ಫ್ರಮ್ ಕೆ ಬ್ರೋಸ್. ಥ್ಯಾಂಕ್ ಯು.